ಅಲ್ಲಿ ದರ್ಶನ್ ಪುಟ್ಟಣ್ಣ ಇದ್ದಾರೆ, ಶಾಸಕರಿದ್ದಾರೆ, ಅವ್ರು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ನಾನು ಮಾತಾಡ್ತಾನ. ಬನ್ನಿ ಸರ್, ನೀವು ಬನ್ನಿ ಮಾತಾಡ ಬನ್ನಿ ಆಯ್ತಾ. ಸೊ ಈಗ ದರ್ಶನ್ ಪುಟ್ಟಣ್ಣ ಅವರು ಕೂಡ ಇದ್ದಾರೆ, ರೈತ ಸಂಘದವರು ಕೂಡ ಇದ್ದಾರೆ. ಈ ಒಂದು ಎಲೆಕ್ಷನ್ ಎಕ್ಸ್ಪ್ರೆಸ್ ನಲ್ಲಿ ಏನಾಗಿದೆ ಮತ್ತೆ ಅಂದ್ರೆ ಈ ಬಗ್ಗೆ ಇನ್ನಷ್ಟು ಕುರಿತು ಮಾತನಾಡ್ತಾ ಹೋಗೋಣ. ಸೊ ಬನ್ನಿ, ಬಹಳ ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈಗೆಲ್ಲರೂ ಕೂಡ ರೈತರ ಸಂಘದವರು ಕೂಡ ಅವರ ಉದ್ದೇಶವು ಕೂಡ ಒಂದೇ ಆಗಿರುವಂಥದ್ದು ಏನು ಅಂತಂದ್ರೆ ಯಾವುದೇ ಕಾರಣಕ್ಕೂ ಟ್ರಯಲ್ ಬ್ಲಾಸ್ಟ್ ಆಗಬಾರ್ದು, ಬಾಂಬ್ ಬ್ಲಾಸ್ಟ್ ಆಗಬಾರ್ದು ಅಂತ. ಆದರೆ ಇಲ್ಲಿ ನೋಡಿದ್ರೆ ಕೋರ್ಟ್ ಅನುಮತಿಯನ್ನೇ ಕೊಟ್ಟಿಲ್ಲ. ನನ್ನ ಮೊದಲು ಶಾಸಕರಿದ್ದಾರೆ ಸರ್. ಎಲೆಕ್ಷನ್ ಎಕ್ಸ್ಪ್ರೆಸ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ ಸರ್. ಹೇಳಿ ಸರ್, ಈಗ ಅನುಮತಿ ಕೊಟ್ಟಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ, ಆದರೂ ಕೂಡ ಇಲ್ಲಿ ಹತ್ತಿಕ್ಕುವಂಥ ಕೆಲಸ ಯಾಕೆ ಆಗ್ತಾ ಇದೆ? ಅಲ್ಲ, ಹತ್ತಿಕ್ಕದು ಅನ್ನೋದು ಬೇಡ. ಇಲ್ಲಿ ಕನ್ಫ್ಯೂಷನ್ ಆಗಿದೆ, ಮಿಸ್ಕಮ್ಯುನಿಕೇಷನ್ ಆಗಿದೆ. ಅದು ಏನಾಗಿದೆ ಎಲ್ಲಾಗಿದೆ ಅಂತ ನಾವು ನೋಡಬೇಕಾಗತ್ತೆ. ನಾವು ಈಗ ಪರಿಶೀಲನೆ ಮಾಡಿದಾಗ ಕೋರ್ಟು ಆದೇಶ ಇರೋದು ನಿಲ್ಲಿಸಿ ಅಂತ. ಏನು ಯಾವುದೇ ಥರದ ನಿಷೇಧ, ಎಲ್ಲ ಥರ ಗಣಿಗಾರಿಕೆ ಪ್ಲಸ್ ಅದರದ್ದು ಅಲೈಡ್ ಆ್ಯಕ್ಟಿವಿಟೀಸ್ ಏನೇ ಇದ್ರೂ ನಿಲ್ಲಿಸ್ಬೇಕು ಅಂತ ಕೋರ್ಟ್ಗೆ ಗೌರ್ಮೆಂಟ್ ಅಡ್ವೊಕೇಟು ಸಬ್ಮಿಟ್ ಮಾಡಿರೋದು ನಿಜ. ಏನಂತ ನಮ್ಗೆ ಈ ಥರ ಟ್ರಯಲ್ ಬ್ಲಾಸ್ಟ್ ಮಾಡಿಸಿ ಅನ್ನೋದು ನಿಜ. ಕೋರ್ಟ್ ಆರ್ಡರ್ ಕೊಟ್ಟಿಲ್ಲ ಇದು ಮಾಡಿ ಅಂತ ಅಷ್ಟೇ ಸರ್. ಈಗ ಮಿಸ್ಕಮ್ಯುನಿಕೇಷನ್ ಅಂತ ಹೇಳಿದ್ರಿ, ಮಾತಾಡಿ, ನೀವು ಪ್ರಶ್ನೆ ಕೇಳಿದ್ರಿ, ಫುಲ್ ಹೇಳ್ಬಿಡ್ತೀನಿ. ಅದಾದ ತಕ್ಷಣ ಅವರು ಯಾರಿಗೆ ಟ್ರಯಲ್ ಬ್ಲಾಸ್ಟ್ ಟೀಮಿಗೆ, ಜಾರ್ಖಂಡ್ ಟೀಮಿಗೆ ಕಾವೇರಿ ನೀರಾವರಿ ನಿಗಮದಿಂದ ಒಂದು ರಿಕ್ವೆಸ್ಟ್ ಕಳಿಸಿದ್ದಾರೆ. ಅವರು ಅದಕ್ಕೆ ಬಂದಿದ್ದಾರೆ. ಅವ್ರದ್ದೇನು ಟ್ರಯಲ್ ಬ್ಲಾಸ್ಟ್ ಟೀಮ್ ಏನು ಬಂದಿದೆ ಅವ್ರದ್ದೇನು ತಪ್ಪಿಲ್ಲ ಇದರಲ್ಲಿ. ಕಾವೇರಿ ನೀರಾವರಿ ನಿಗಮದವ್ರಿಗೆ ಕೇಳಿದ್ದೀವಿ, ಯಾರು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಎಲ್ಲಿ ಆರ್ಡರ್ ಇದೆ, ಪ್ರಕಾರ ತಪ್ಪ್ಯಾರು ಅದೇ ಅದಕ್ಕೆ ಎಲ್ಲಿಂದ ಮಿಸ್ಕಮ್ಯುನಿಕೇಷನ್ ಆಗಿದೆ ಅಂತ ಅವ್ರಿಗೆ ಅಲ್ಲಿ ಕೇಳಿದಾಗ ಅವ್ರಿಗೂ ಗೊತ್ತಿರಲಿಲ್ಲ. ನಾವೇನೋ ಇದೇ ಆರ್ಡರ್ ಅನ್ಕೊಂಡು ನಾವು ಕಳಿಸಿದ್ದೀವಿ ಸರ್ ಅಂತ ಅವರು ಅಂದರು. ಅದಕ್ಕೆ ಎಲ್ಲಿ ಮಿಸ್ಕಮ್ಯುನಿಕೇಷನ್ ಆಗಿದೆ, ಬ್ರೇಕ್ ಡೌನ್ ಎಲ್ಲಾಗಿದೆ ಕಮ್ಯುನಿಕೇಷನ್. ಕೋರ್ಟ್ ಆರ್ಡರ್ ಬಂದಿದೆ ಅಂತ ಹೇಳಿದವ್ರು ಯಾರು, ಅವ್ರಿಗೆ ಮಾಡಿ ಅಂತ ಹೇಳಿದವ್ರು. ಆಮೇಲೆ ನಂಗೆ ಒಂದು ವಿಷಯ ಗೊತ್ತಾಯ್ತು ಸರ್, ಜಿಲ್ಲಾಧಿಕಾರಿಗಳು ಇವತ್ತು ಪತ್ರಿಕೆಯಲ್ಲಿ ಹಾಕಿದ್ರು ಈ ರೀತಿ ಅಂದ್ರೆ ಕೋರ್ಟ್ ಆದೇಶ ಇದೆ ಅಂತ ಹೇಳಿ. ಅದ್ಯಾಕೆ ಆ ಥರ ಆಯಿತು? ಅದೇ ಎಲ್ಲಿ ಯಾರು ನೋಡಿಲ್ಲ. ಈಗ ನಾನು ಕರೆಕ್ಟಾಗಿ ಕೋರ್ಟ್ ಆರ್ಡರ್ ತಗೊಂಡು ಮುಂಚೆನೇ ನಾನು ಮೀಟಿಂಗ್ ಮಾಡಿದಾಗಲೂ ನಾನೇನು ನೋಡಿಲ್ಲ. ಸೊ ನಂದು ಅದರಲ್ಲಿ ಈಗ ಇಲ್ಲಾಂದರೆ ಇಷ್ಟು ತನಕ ಅದು ಬೆಳೆಯೋಕ್ಕೂ ಬಿಡ್ತಾರಿಲ್ಲ. ನಾವುಗಳು ಅಲ್ಲೇ ಮುಚ್ಚಾಕ್ಬೋದಿತ್ತು, ಅಲ್ಲೇ ಪ್ರಶ್ನೆ ಕೇಳಿ ಏನಾಗ್ತದೆ ಅಂತ. ನಾವು ಕೋರ್ಟ್ ಆರ್ಡರ್ ಇದೆ ಅಂತ ಅಂದ್ಕೊಂಡು ನಾವು ಡೀಟೇಲ್ ಆಗಿ ತಗೊಳ್ಳಿಲ್ಲ. ಇವತ್ತು ನಾವು ಸ್ಪೆಸಿಫಿಕ್ ಆಗಿ ಏನು ಕೇಳಿದ್ದಾರೆ ಎಳೆಯಾಗಿ ಒಂದೊಂದು ಪೇಜಲ್ಲೂ ನಾವು ನೋಡಿದಾಗ ಅದರಲ್ಲಿ ಇಲ್ಲ. ಅದಕ್ಕೆ ಫೈನಲಿ ಟ್ರಯಲ್ ಬ್ಲಾಸ್ಟ್ ಬಿಡಿ ಸರ್, ಬಟ್ ನಾನು ಹೇಳ್ತಿರೋದು ಓವರ್ ಆಗಿ ಅದು ಟ್ರಯಲ್ ಬಾಂಬ್ ಆಗಿ ಒಪ್ಪಿಗೆ ಆಗಿ ಕೊನೆ ಗಣಿಗಾರಿಕೆ ನಡೆಯಲ್ವಾ? ಆ ಥರ ಬಾಂಬ್ ಬ್ಲಾಸ್ಟ್ ಟ್ರಯಲ್ ಬ್ಲಾಸ್ಟು ನಡೆಯಲ್ಲ. ಇವಾಗ ಯಾವುದೇ ಥರದ ಏನು ಆ ಥರ ಕಾರ್ಯಚಟುವಟಿಕೆಗಳು ನಡೆಯಲ್ಲ. ಇವಾಗ ಏನಿದ್ರು ಅವರು ಕರೆಕ್ಟಾಗಿ ತಂಡದವರು ವಾಪಸ್ ಹೋಗ್ತಾರೆ. ಅವ್ರಿಗೆ ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ಸ್ ಬಂತು, ಯಾವಾಗ ಕೋರ್ಟಿಂದ ಆರ್ಡರ್ ಬಂತು ಆವಾಗ ಬಂದಾಗ ಮಾತಾಡ್ತಾರೆ. ಇವಾಗೇನು ನಾವು ಏನೋ ಹೋರಾಟ ಮಾಡ್ತಾಯಿದ್ವಿ, ದೊಡ್ಡ ಮಟ್ಟದ ಗಣಿಗಾರಿಕೆಗೆ ನಮ್ದು ಯಾವತ್ತೂ ವಿರೋಧ ಇತ್ತು, ಮುಂಚಿಂದನೂ ಇತ್ತು, ಇವತ್ತೂ ಇದೆ, ನಾಳೆನೂ ಇರುತ್ತೆ, ಯಾವಾಗಲೂ ಇದ್ದೇ ಇರುತ್ತೆ. ಕೈಗುಳಿ ಮಾಡೋರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಯಾವಾಗಲೂ ಹೋರಾಟ ಹಿಂದೆನೂ ಇತ್ತು, ಇವತ್ತು ಇದೆ, ನಾಳೆನೂ ಇರುತ್ತೆ. ಅದಕ್ಕೆ ಏನು ಥರ ಕೆಲಸ ಮಾಡಿಕೊಡ್ಬೇಕು ನಾವು ಅಧಿಕಾರಿಗಳ ಹತ್ರ ಮಾತಾಡ್ತೀವಿ. ಅಷ್ಟು ಬಿಟ್ಟರೆ ಈ ಬ್ಲಾಸ್ಟಿಂಗ್ ಆಗಿದ್ದು ಪರ್ಮಿಷನ್ ಕೊಟ್ಟಿದ್ದರೆ ನಮ್ಮ ಆತಂಕ ಏನಿತ್ತು ಅಂದರೆ ಕ್ರಷರ್ಗಳು ಮಿಕ್ಕಿದಂಥ ಬೇರೆ ದೊಡ್ಡ ಮೈನಿಂಗ್ ಆ್ಯಕ್ಟಿವಿಟೀಸ್ ಶುರು ಆಗುತ್ತೆ ಅಂತ ನಮ್ಮ ಆತಂಕ ಇತ್ತು. ಇವತ್ತು ಅದು ದೂರ ಆಯಿತು. ಓಕೆ, ಥ್ಯಾಂಕ್ ಯು ಸರ್. ಎಸ್, ಮತ್ತಷ್ಟು ಕಾರ್ಯಕರ್ತರಿದ್ದಾರೆ, ಅವ್ರನ್ನೂ ಕೂಡ ಇಂಚಿಂಚಾಗಿ ಮಾಹಿತಿಯನ್ನು ತಗೊಳ್ತಾ ಹೋಗ್ತೀನಿ. ಸರ್, ಇದು ಒಂದು ವಿಶೇಷ ಕಾರ್ಯಕ್ರಮ ಎಲೆಕ್ಷನ್ ಎಕ್ಸ್ಪ್ರೆಸ್ ಅಂತೇಳಿ. ಇಲ್ಲಿ ಭಾಳ ಪ್ರಮುಖವಾಗಿ ನಾನು ಹೇಳೋದು ನಿಮಗೆ ಯಾವ ಉದ್ದೇಶಕ್ಕೋಸ್ಕರ ಮಾಡಿದ್ರು ಅಂತ. ನಾನು ಯಾಕಂದರೆ ಇದನ್ನೇ ಒತ್ತಿ ಎಲ್ಲರ ಹತ್ರ ಕೇಳ್ತಾ ಇದ್ದೀನಿ, ಇದು ಯಾವ ಉದ್ದೇಶಕ್ಕೋಸ್ಕರ ಆಯಿತು? ಇದು ಯಾವ ರೀತಿ ಇದು ಆಯಿತು ಅಂದರೆ ನಮ್ಗೆ ರೈತರಿಗೆ ಗೊತ್ತಿಲ್ಲ. ನಮಗೆ ರೈತರಿಗೆ ಈ ಟ್ರಯಲ್ ಬ್ಲಾಸ್ಟಿಂಗ್ ಮಾಡ್ತಾರೆ ಅನ್ನೋ ವಿಚಾರ ಗೊತ್ತಾದ ತಕ್ಷಣ ಇಡೀ ರೈತ ಸಮುದಾಯ ಎಚ್ಚೆತ್ಕೋತು. ಇದನ್ನು ಇದೇ ಹಿಂದೆ ಬೊಮ್ಮಾಯಿ ಸರ್ಕಾರ ಇದ್ದಾಗಲೂ ಟ್ರಯಲ್ ಬ್ಲಾಸ್ಟರ್ ಬಂದಿದ್ದರು. ಹಾಗೂ ನಾವು ಹೋರಾಟದ ಮುಖಾಂತರ ಸ್ಟಾಪ್ ಮಾಡ್ದೋ. ಇವತ್ತು ಆ ದಿಕ್ಕಿನಲ್ಲೇ ನಾವು ಮಾಡ್ದೋ. ಯಾವ ಸರ್ಕಾರ ಬಂದರೂ ನಮ್ಮ ರೈತ ಚಳುವಳಿ, ರೈತ ಸಂಘ ಅದ್ರ ವಿರುದ್ಧ ಹೋರಾಟ ಮಾಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ಭಾಳ ಪ್ರಮುಖವಾಗಿ ನಾನು ಈ ಮುಖಾಂತರ ಹೇಳಕ್ಕೆ ಇಷ್ಟಪಡುವಂಥದ್ದು, ಕಾವೇರಿ ನೀರಿನ ವಿಚಾರವಾಗಿ ಆಗಲಿ ಅಥವಾ ಈ ರೀತಿಯಾಗಿ ರೈತ ಪರದ ವಿಚಾರವಾಗಿ ಆಗಲಿ, ಈಗ ಸಂಘಟನಾಕಾರರು ಸಂಘಟನಾ ದೃಷ್ಟಿಯಿಂದ ಪ್ರತಿಭಟನೆಯನ್ನು ಮಾಡ್ತಾರೆ. ಆದರೆ ನಿಜವಾದ ರೈತರು ಅದರ ನೋವೇನು ಅಂತ ಗೊತ್ತಿರುತ್ತೆ, ಖಂಡಿತವಾಗ್ಲೂ ಗೊತ್ತಿರುತ್ತೆ. ನಮ್ಮ ಜೊತೆ ಬಡಗಲಪುರ ನಾಗೇಂದ್ರ ಅವರು ಇದ್ದಾರೆ. ವಿಶೇಷ ಕಾರ್ಯಕ್ರಮಕ್ಕೆ ಅವ್ರನ್ನೂ ಕೂಡ ನಾನು ವೆಲ್ಕಮ್ ಮಾಡ್ಕೊಡ್ತೀನಿ. ಸರ್, ನಿಮಗೂ ಕೂಡ ಸ್ವಾಗತ. ಸರ್, ಹೇಳಿ ಸರ್, ಈಗ ಗೊತ್ತಾಗಿದ್ದಂಥ ವಿಚಾರ ನಿಜಕ್ಕೂ ಬೇಸರನ್ನು ತರಿಸಿದೆ. ಏನೋ ಮಿಸ್ಕಮ್ಯುನಿಕೇಷನ್ ಅಂತೆ ಶಾಸಕರು ಹೇಳ್ತಿದ್ದಾರೆ, ಬಟ್ ಕೋರ್ಟ್ ಆದೇಶ, ಕೋರ್ಟ್ ಅನುಮತಿ ಅಂಥೇಳಿ ಪತ್ರಿಕೆಗಳಲ್ಲಿ ಜಿಲ್ಲಾಧಿಕಾರಿಯವರು ಹಾಕಿಸ್ತಾರೆ ಅಂತಂದರೆ ಏನು ಸಂದೇಶವನ್ನು ಸಾರ್ಲಿಕ್ಕೆ ಹೋಗ್ತಾ ಇದ್ದಾರೆ ಈ ಸಮಾಜಕ್ಕೆ ಅಂತ? ನಾನು ಆರ್ಡ್ರನ್ನ ನೋಡಿದೆ. ನಾನು ಒಬ್ಬ ವಕೀಲ.
ಆರ್ಡರ್ ಪೋರ್ಸನ್ ಆಪರೇಷನ್ ಪೋರ್ಸನ್ನ ಓದಿಸ್ದೆ ಅಲ್ಲೆಲ್ಲೂ ಕೂಡ ಟ್ರಯಲ್ ಬ್ಲಾಸ್ಟ್ ಮಾಡಿ ಅಂತ ಹೇಳಿಲ್ಲ. ಕೋರ್ಟು ಸಂಪೂರ್ಣವಾಗಿ ಜನಹಿತಾಸಕ್ತಿಯಿಂದ 20 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿ ಮೈನಿಂಗ್ ನಡೀಬಾರ್ದು, ಅಂದರೆ ಖಾಸಗಿ ಮೈನಿಂಗು ಆಗಬಾರ್ದು, ಸರ್ಕಾರಿ ಮೈನಿಂಗು ಆಗಬಾರ್ದು. ಇದನ್ನ ವ್ಯಾಪಕವಾಗಿ ಪ್ರಚಾರ ಮಾಡಿ ಆ ಥರ ಮೈನಿಂಗ್ ಮುಂದುವರೆದ್ರೆ ದಂಡ ಹಾಕಿ ಅಂತೇಳಿ DC ಮತ್ತು SP ಗೆ ಆದೇಶ ಮಾಡಿದೆ. ಅದರ ಜೊತೆಗೆ ಅಲ್ಲಿ ಸೈಂಟಿಫಿಕ್ ಮೆಜರ್ ಮಾಡಿ ಅಂತ ಹೇಳಿದೆ 2021 ಸೇಫ್ಟಿ ಆ್ಯಕ್ಟ್ ಪ್ರಕಾರ. ಅದು ಏನೋ ತೀರ್ಮಾನ ತಗೊಳ್ಳಿ ಅಂತ, ಯಾಕಂದರೆ ಅದು ಎಕ್ಸ್ಪರ್ಟ್ ಕಮಿಟಿ ಅಂತ. ಆದರೆ ಟ್ರಯಲ್ ಬ್ಲಾಸ್ಟ್ ಮಾಡಿ ಅಂತ ಕೋರ್ಟು ಎಲ್ಲೂ ಹೇಳಿಲ್ಲ. ಮತ್ತು ಹಾಗಾದರೆ ಟ್ರಯಲ್ ಬ್ಲಾಸ್ಟ್ ಮಾಡಿ ಕೋರ್ಟ್ ಎಲ್ಲೂ ಆಗಿಲ್ಲ ಅಂತಂದರೆ ನಾವು ಮತ್ತೆ ಬೆಳಗಿಂದ ಸಾಯಂಕಾಲದವರೆಗೂ ಕೂಡ ಬಡ್ಕತಾ ಇದ್ದೀವಲ್ಲ, ಕೋರ್ಟ್ ಅನುಮತಿ ಕೊಟ್ಟಿದೆ ಅಂತ. ಮತ್ತು ಏನರ್ಥ ಅದೇ ಸರ್ ನಾನು ಹೇಳ್ತಿರೋದು, ಜಿಲ್ಲಾಧಿಕಾರಿ ಅವರಿಗೆ ಗಮನಕ್ಕಿರಲಿಲ್ವಾ? ಅವರೊಬ್ಬರು ಜಿಲ್ಲಾಧಿಕಾರಿಯಾಗಿ ನಿಮಗೆ ಗೊತ್ತಾಗ್ತಾ ಇದೆ, ಜಿಲ್ಲಾಧಿಕಾರಿಯಾಗಿ ಅವರಿಗೆ ಅನುಮತಿ ಕೊಟ್ಟಿದೆಯಾ ಬಿಟ್ಟಿದೆಯಾ ಇಲ್ವಾ? ಈಗ ಹೌದು ಅನುಮತಿ ಕೊಟ್ಟಿದೆ ಅಂದ್ಕೊಂಡು ಟ್ರಯಲ್ ಬ್ಲಾಸ್ಟ್ ಮಾಡಿದರೆ ವಾಟ್ ನೆಕ್ಸ್ಟ್? ಜಿಲ್ಲಾಡಳಿತ, ಕಾವೇರಿ ನೀರಾವರಿ ನಿಗಮ ಎಲ್ಲವೂ ತಪ್ಪು ಮಾಡಿದ್ದೀವಿ, ಮಿಸ್ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದು ತಪ್ಪು. ಯಾಕೆ ಅಂತಂದರೆ ಟ್ರಯಲ್ ಬ್ಲಾಸ್ಟ್ಗೆ ಇವತ್ತು ಅಲೋ ಮಾಡಿದರೆ ಅದು ಕಂಟೆಂಪ್ಟ್ ಆಗೋದು. ಯಾವುದೇ ರೀತಿ ಎಕ್ಸ್ಪರ್ಟ್ ಕಮಿಟಿ ಒಪಿನಿಯನ್ ತೆಗೆದವರಿಗೆ ಟ್ರಯಲ್ ಬ್ಲಾಸ್ಟ್ ಮಾಡಿದ್ರೆ ಅದು ಕೋರ್ಟ್ ಆದೇಶಕ್ಕೆ ಉಲ್ಲಂಘನೆ ಆಗಿ ಇವರೆಲ್ಲ ಕಂಟೆಂಪ್ಟ್ ಮಾಡಬೇಕಾಗೋದು. ಇವರು ಸ್ವತಃ ಟ್ರಯಲ್ ಬ್ಲಾಸ್ಟ್ ಇವತ್ತು ಮಾಡದೆ ಉಳ್ಕೊಂಡ್ರು, ಇಲ್ಲ ಇವ್ರ ಮೇಲೆ ಕೋರ್ಟ್. ಈಗ ಕಾರ್ಮಿಕರು ಕೈಗೂಳಿ ಮಾಡೋದಕ್ಕೆ ನಿಮಗೆ ಏನು ತೊಂದರೆ ಇಲ್ವಾ? ನೋಡಿ, ಕಾರ್ಮಿಕರು ಕೈಗೂಳಿ ಮಾಡೋರು ಅಥವಾ ಸೇಂದಿ ಇಳಿಸೋ ಮೂರ್ತರು ಎಲ್ಲ ಡಿಪೆಂಡ್ ಆಗಿರ್ತಾರೆ. ಅವ್ರಿಗೆ ಕೈಗೂಳಿ ಮಾಡೋದ್ರಿಂದ ಅಪಾಯ ಇಲ್ಲ. ಅದನ್ನು ಸರ್ಕಾರ ಮೆಜರ್ ಮಾಡಿ ಅವಕಾಶ ಕೊಡಬೇಕು. ಕೈಗೂಳಿ ತಗೊಂಡು ಇನ್ನೊಂದು ರೀತಿ ಆ್ಯಕ್ಟಿವಿಟೀಸ್ ಮಾಡ್ಕೊಳ್ಳೋದು ತಪ್ಪಾಗುತ್ತೆ. ಇಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರೋ 20 ಕಿಲೋಮೀಟರ್ ನಿಷೇಧ ಮಾಡೋದ್ರಿಂದ ಅವ್ರಿಗೆ ಒಂದು ಪರ್ಯಾಯ ಉದ್ಯೋಗಗಳನ್ನು ಅಥವಾ ಇನ್ಯಾವುದರ ಕಡೆ ಅವ್ರಿಗೆ ಮೈನಿಂಗ್ ಕೈಗೂಳಿ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈಗ ರೈತ ಮುಖಂಡರು ಏನು ಹೇಳ್ತೀರಪ್ಪ ಈಗ ಟ್ರಯಲ್ ಬ್ಲಾಸ್ಟ್ ವಿಚಾರವಾಗಿ? ಮತ್ತೆ ಅವ್ರು ಟೈರ್ ಬ್ಲಾಸ್ಟ್ ಮಾಡೋರನ್ನ ಗೋ ಬ್ಯಾಕ್ ಚಳವಳಿ ಮಾಡಿ ಮತ್ತೆ ಹಿಂದಕ್ಕೆ ಕಳಿಸಿದ್ದು. ಈ ಸಾರಿ ಎಲ್ಲ ಕನ್ಫ್ಯೂಸ್ ಆಗೋರೆ, ಯಾರೋ ಜಿಲ್ಲಾಧಿಕಾರಿ ಮತ್ತು ಎಲ್ಲರೂ ಕನ್ಫ್ಯೂಸ್ ಆಗಿ ಇದನ್ನು ಟೈರ್ ಬ್ಲಾಸ್ಟ್ ಮಾಡ್ಬೋದು ಅಂದ್ಬಿಟ್ಟು ಹೈಕೋರ್ಟಿಂದ ಆದೇಶ ತಂದೀವಿ ಅಂದ್ಬಿಟ್ಟು ಸುಳ್ಳು ಮಾಹಿತಿ ಕೊಟ್ಟು ಇವ್ರು ಮಾಡವ್ರೆ. ಸುಪ್ರೀಂ ಕೋರ್ಟೇ ಆದೇಶ ಮಾಡಿದೆ ಅಲ್ಲಿ ಮಾಡಬಾರ್ದು ಅಂತ. ಯಾಕೆಂದರೆ 1624 ಎಕರೆ 7 ಕುಂಟೆ ಏನು ರಾಜರ ಆಸ್ತಿ, ಅದು ರಾಜರ ಆಸ್ತಿನ ಇವತ್ತು ಯಾರೋ ಬೇರೆಯವರೆಲ್ಲ ನಾವು ನಮ್ಮದು ಸ್ವಯರ್ಜಿತ ಆಸ್ತಿ ಅನ್ನುವಂಗೆ, ಏನು ಅವ್ರ ಅಪ್ಪನಿಂದ ಪಿತ್ರಾರ್ಜಿತವಾಗಿ ಬಂದದೆ ಅನ್ನುವಂಗೆ ಮಾಡ್ಕೊಂಡು ನಿಜವಾಗ್ಲೂ ಅದು ಬೇಬಿ ಏಟ ಮಹಾರಾಜರ ಒಡೆತನದ ಆಸ್ತಿ 1624 ಎಕರೆ 7 ಕುಂಟೆ. ಅದಷ್ಟು ಅವ್ರ ಹೆಸರು ಖಾತೆ. ನೀವು ಹೇಳ್ತಿದ್ರಿ ಬಾಂಬ್ ಬ್ಲಾಸ್ಟ್ ಅಂತ ಹೇಳ್ಬೇಡಿ, ಟ್ರಯಲ್ ಬ್ಲಾಸ್ಟ್ ಅಂತ ಹೇಳಿ ಅಂತ. ಯಾಕಂದ್ರೆ ಇವತ್ತು ಟ್ರಯಲ್ ಬ್ಲಾಸ್ಟ್ಗೆ ಬಂದಿದೆ ವಿಷಯ, ಅದಕ್ಕೆ ಟ್ರಯಲ್ ಬ್ಲಾಸ್ಟ್ ಅಂತ ಬಳಸ್ತಾ ಇದ್ದೀರಾ. ಟ್ರಯಲ್ ಬ್ಲಾಸ್ಟಲ್ಲಿ ಸಕ್ಸಸ್ ಆಗಿದ್ರೆ ಅದೇ ತಾನೇ ಬ್ಲಾಸ್ಟ್ ಆಗ್ತಾ ಇದ್ದಿದ್ದು, ಅಂದರೆ ಬ್ಲಾಸ್ಟ್ ಮಾಡ್ತಿದ್ರು ತಾನೇ, ಅಂದರೆ ಸಕ್ಸಸ್ ಆಗಿದ್ದಿದ್ರೆ. ಸರ್ ನಾವು ರೈತ ಸಂಘದ ಅಷ್ಟು ಸುಲಭ ಬಿಟ್ಕೊಡ್ತಿಲ್ಲ, ಯಾವುದೇ ಕಾರಣಕ್ಕೂ ಟೈರ್ ಬ್ಲಾಸ್ಟ್ ಮಾಡೋಕ್ಕೆ ಅವಕಾಶನೇ ಕೊಡ್ತಿಲ್ಲ. ವೇಳೆ ಬ್ಲಾಸ್ಟ್ ಆಗುವಂಥ ಕೆಲಸ ಆದರೆ ಏನು ಮಾಡ್ತೀರಾ? ಬ್ಲಾಸ್ಟ್ ಅದನ್ನು ತಡಿತೀವಿ ಸರ್. ಆ ಸ್ಥಳಕ್ಕೆ ಇವತ್ತು ಹೋಗಿ ತಡೆಯೋಕ್ಕೆ ಬಂದಿರೋದು ಎಲ್ಲರೂ ಪಕ್ಷಾತೀತವಾಗಿ ಎಲ್ಲ ಜನನೂ ಕೂಡ. ಏನೇ ನಮ್ಮ ಮಂಡ್ಯ ಭಾಗದಲ್ಲಿ KRS ನಮ್ಮನ್ನ ದೇವರು ಅಂತ ತಿಳ್ಕೊಂಡಿದ್ದೀವಿ. ಈ ಕಾವೇರಿನ, ಆ ಕಾವೇರಿಗೆ ಏನಾರು ಅನ್ಯಾಯ ಆದರೆ ಸರ್ ಇಡೀ ಮಂಡ್ಯ ಜನ ಸಿಡಿದು ಹೇಳ್ತಾರೆ. ಜೊತೆಗೆ ನಿಮ್ಮ ವಾಹಿನಿಯ ಮೂಲಕ ಕೇಳ್ಕೊಳ್ಳೋದೇನು ಅಂದರೆ, ಇಡೀ ಏನು ಕಾವೇರಿ ನೀರನ್ನ ಬಳಸ್ತೀವಿ, ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಇವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೋಬೇಕು. ಇಲ್ದವ್ರೆ ಮುಂದೆ ಬೆಂಗಳೂರವ್ರಿಗೂ ಕೂಡ ನೀರು ಸಿಗೋದಿಲ್ಲ. ಇಂಥ ಸನ್ನಿವೇಶಗಳು ಬಂದಾಗ ಅವರು ಕೂಡ ಧ್ವನಿ ಎತ್ತಬೇಕು. ಅಲ್ಲಲ್ಲೇ ಇರಲಿ, ಬೆಂಗಳೂರಲ್ಲೇ ಧ್ವನಿ ಎತ್ತಬೇಕು ಅವರು ಈ ವಿಚಾರನ ಅಂತ ಈ ಮೂಲಕ ನಿಮ್ಮ ವಾಹಿನಿ ಮೂಲಕ ಕೇಳ್ಕೊಳ್ತೀವಿ. ಎಸ್, ಭಾಳ ಪ್ರಮುಖವಾಗಿ ಈ ಕ್ಷಣ ಇಲ್ಲಿ ಹೇಳ್ತಾ ಇರುವಂಥದ್ದು ನೋಡಿ, ಯಾಕೆ ಇದು ಮುಖ್ಯ ಆಗುತ್ತೆ, ಯಾಕೆ ಟ್ರಯಲ್ ಬ್ಲಾಸ್ಟ್ ಬೇಡ, ಯಾಕೆ ಗಣಿಗಾರಿಕೆ ಬೇಡ ಅಂತಂದರೆ ನೀರು ಎಷ್ಟು ಮುಖ್ಯ ಅಂತ. ಈಗ ನೋಡಿ, ನಾವು ನಿನ್ನೆ ಅಷ್ಟೇ ಕೂಡ ಬೆಂಗಳೂರಿನಲ್ಲಿ ಜಲಕ್ಷಾಮದ ಬಗ್ಗೆ, ಅಂದರೆ ಕಳೆದ ನಿರಂತರವಾಗಿ 1 ತಿಂಗಳಿಂದ ಜಲಕ್ಷಾಮದ ಬಗ್ಗೆ ವರದಿಯನ್ನು ಮಾಡ್ತಾನೆ ಇದ್ದೀವಿ. ಬೆಂಗಳೂರಿನಲ್ಲಿ ಕುಡಿಯೋಕ್ಕೂ ಕೂಡ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ರೈತರಿಗೆ ಬೆಳೆ ಬೆಳೆಯೋದಕ್ಕೂ ಕೂಡ ನೀರಿಲ್ಲ. ಹೀಗಿದ್ದಾಗ ಇವರೆಲ್ಲರೂ ಟ್ರಯಲ್ ಬ್ಲಾಸ್ಟು, ಆ ಬ್ಲಾಸ್ಟು, ಈ ಬ್ಲಾಸ್ಟ್ ಅಂತ ಮಾಡ್ತಾ ಇದ್ರೆ ನದಿಯನ್ನು ಉಳಿಸ್ಕೊಳ್ಳೋದು ಹೇಗೆ? ಇವೆಲ್ಲವನ್ನು ಕೂಡ ನಾವು ಅಂದರೆ ರೈತರ ಪರವಾಗಿ ಇರಬೇಕಾಗುತ್ತೆ. ಪ್ರತಿಯೊಂದು ಕೂಡ ಯಾಕಂದರೆ ಇವತ್ತು ರೈತರಿಂದನೇ ನಮಗೆ ಅನ್ನ ನೀರು ಸಿಗುವಂಥದ್ದು. ರೈತರೇ ಇಲ್ಲ ಅಂತ ಸಂದರ್ಭದಲ್ಲಿ ಅವರಿಗೆ ಅನ್ಯಾಯ ಆದರೆ ಅದನ್ನು ತಡೆಗಟ್ಟೋರು ಯಾರು? ಸೊ ಇದಕ್ಕೋಸ್ಕರ ರೈತಪರ ಸಂಘಟನೆಗಳಾಗಿರ್ಬೋದು ಅಥವಾ ಇವತ್ತು BJP ಮುಖಂಡರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಇವರೆಲ್ಲರೂ ಕೂಡ ಬಂದು ಪ್ರತಿಭಟನೆಯನ್ನು ಮಾಡಿದ್ರು. ಒಟ್ಟಲ್ಲಿ ಕೋರ್ಟ್ ಅನುಮತಿಯನ್ನು ಕೊಟ್ಟಿಲ್ಲ. ಕೋರ್ಟ್ ಅನುಮತಿ ಕೊಟ್ಟಿರೋದಕ್ಕೆ ಯಾವುದೇ ರೀತಿ ಸಾಕ್ಷಿ ಇಲ್ಲ, ಯಾವುದೇ ಒಂದು ಕಾಪಿನೂ ಇಲ್ಲ, ಏನೂ ಇಲ್ಲ. ಆದರೂ ಕೂಡ ಈ ರೀತಿಯಾದಂಥ ಒಂದು ಬಂದು ಇಲ್ಲಿ ತಡೆಗಟ್ಟುವಂಥ ಪ್ರಯತ್ನಗಳು, ಜೊತೆಗೆ ಪ್ರತಿಭಟನೆ ಮಾಡೋದಕ್ಕೆ ಹೋದಾಗ ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ತಾತ್ಕಾಲಿಕ ಅನ್ನೋದಕ್ಕಿಂತ ಹೆಚ್ಚಾಗಿ ಟ್ರಯಲ್ ಬ್ಲಾಸ್ಟ್ ಆಗೋದೇ ಇಲ್ಲ. ಅದಕ್ಕೆ ಕೋರ್ಟ್ ಅನುಮತಿನೂ ಇಲ್ಲ, ಸಮ್ಮತಿನೂ ಇಲ್ಲ. ಒಟ್ಟಲ್ಲಿ ಈ ಒಂದು ವಿರುದ್ಧ, ಅಂದರೆ ಈ ರೀತಿಯಾದಂಥ ಅನ್ಯಾಯದ ವಿರುದ್ಧ, ಸಮಸ್ಯೆಗಳ ವಿರುದ್ಧ ರಿಪಬ್ಲಿಕ್ ಕನ್ನಡ ಯಾವಾಗಲೂ ಕೂಡ ನಿಂತಿರುತ್ತೆ. ನಿರಂತರವಾಗಿ ಯಾವಾಗಲೂ ಕೂಡ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.